ನಮ್ಮ ದೇವರೇ, ನಾವು ಈ ಒಂದು ಶ್ರಮ ಧ್ಯಾನಗಳನ್ನು ಧ್ಯಾನ ಮಾಡ್ತಾ ನಿನ್ನ ಬಳಿಗೆ ಬರ್ತೇವೆ. ಈ ಶ್ರಮ ದಿನಗಳಲ್ಲಿ ನಾವು ನಿನ್ನ ವಾಕ್ಯವನ್ನು ಕಲಿಯುವ, ನಿನ್ನ ಬೋಧನೆಯನ್ನು ಕೇಳುವ, ನಿನ್ನ ವಚನಗಳನ್ನು ಧ್ಯಾನ ಮಾಡುವ, ನಿನ್ನ ವಾಕ್ಯವನ್ನು ಕೇಳಿ ಅದರಂತೆ ನಡೆಯುವ, ನಮ್ಮ ನಡೆ ನುಡಿ ಕ್ರಿಯೆಗಳಲ್ಲಿ ಅದ್ಭುತವಾದ ಬದಲಾವಣೆ ಉಂಟಾಗುವ ಹಾಗೆ ನಿನ್ನ ಕೃಪೆ ತೋರಿಸಬೇಕೆಂದು ನಿನ್ನ ತಗ್ಗಿಸ್ಕೊಂಡು ಪ್ರಾರ್ಥಿಸ್ತೇವೆ. ಈಗ ನಿನ್ನ ಕೈಗಳು ನಮ್ಮನ್ನು ಒಪ್ಪಿಸಿಕೊಡ್ತೇವೆ. ಕರುಣಾನಿಧನಾದ ದೇವರೇ, ಯೇಸು ನಾಮದಲ್ಲಿ ನಿನ್ನ ಬೇಡಿದ್ದೇವೆ, ಆಮೆನ್. ನಾವಿವತ್ತು ಮತ್ತಾಯನ ಪುಸ್ತಕದಲ್ಲಿ ಓದಲಿಕ್ಕಿದ್ದೇವೆ, ಸುವಾರ್ತೆಯಲ್ಲಿ ಓದಲಿಕ್ಕಿದ್ದೇವೆ. ಮತ್ತಾಯನ ಸುವಾರ್ತೆ 5ನೇ ಸಂಧಿಯಲ್ಲಿ ನಾವು ಓದಲಿಕ್ಕಿದ್ದೇವೆ. ಬಹಳ ಫೆಮಿಲಿಯರ್ ಸುವಾರ್ತೆ ಇದು, ಒಂದು ವಾಕ್ಯ ಯೇಸುವಿದು. ಇದನ್ನು ಪರ್ವತ ಪ್ರಸಂಗ ಅಂತಂದ್ರೆ ಯೇಸು ಸ್ವಾಮಿ ಪರ್ವತದಲ್ಲಿ ಮಾಡಿದಂಥ ಪ್ರಸಂಗ. ಆದ್ದರಿಂದ ಈ ಒಂದು ಪ್ರಸಂಗ ಬಹಳ ಬೆಲೆ ಉಳ್ಳದ್ದು. ಇದರಿಂದ ಮಹಾನ್ ವ್ಯಕ್ತಿಗಳು ಪ್ರೇರಿತರಾಗಿ ಆ ಕಾರ್ಯ ಮಾಡಿದರು. ಇಲ್ಲಿ 10ನೇ ವಚನದಿಂದ ನಾವು ಓದಿಕೊಳ್ಳೋಣ. ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳುವವರು ಧನ್ಯರು, ಪರಲೋಕ ರಾಜ್ಯವು ಅವರದು. ನೋಡಿ, ಇಲ್ಲಿ ಪರಲೋಕ ರಾಜ್ಯ ಅಂತ ನಾವು ಹೇಳ್ತೇವೆ. ಪರಲೋಕ ರಾಜ್ಯಕ್ಕೆ ಸೇರಬೇಕಾದ್ರೆ ಕೆಲವು ಕಂಡೀಷನ್ಗಳಿದೆ. ಆ ಕಂಡೀಷನ್ ಅನ್ನು ನಾವು ಪಾಲಿಸಿದ್ರೆ ಪರಲೋಕ ನಮ್ಮದು, ಪಾಲಿಸಿಲ್ಲ ಅಂದ್ರೆ ಪರಲೋಕ ನಮ್ಮದಲ್ಲ. ಅದು ಬರೀ ಊಹನೆ, ಭಾವನೆ, ಅಸಂಪ್ಷನ್ ಅಂತ. ಇಟ್ ಇಸ್ ಓನ್ಲಿ ಅಸಂಪ್ಷನ್. ಡೆಫಿನೆಟ್ಲಿ ವಿ ಕಾಂಟ್ ಸೇ ದಟ್ ಹೆವೆನ್ ಈಸ್ ಅವರ್ಸ್. ಪರಲೋಕ ನಮ್ಮದು ಅಂತ ನಾವು ಧೈರ್ಯವಾಗಿ ಡೆಫಿನೆಟ್ ಆಗಿ ಹೇಳಕ್ಕೆ ಸಾಧ್ಯ ಇಲ್ಲ. ನನ್ನ ನಿಮಿತ್ತವಾಗಿ, ಆಮೇಲೆ ತಿರುಗೋತನ 10ನೇ ವಚನ, ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳುವವರು ಧನ್ಯರು, ಪರಲೋಕ ರಾಜ್ಯವು ಅವರದ್ದು. ಹಿಂಸೆ ಅಂದ ಕೂಡಲೇ ಶಿಲುಬೆಗೆ ಹಾಕುವುದಲ್ಲ, ಕತ್ತಿ ತಗೊಂಡು ಕೊಲ್ಲುವುದಲ್ಲ, ದೊಣ್ಣೆ ತಗೊಂಡು ಬಾರಿಸೋದಲ್ಲ, ಇಲ್ಲವೇ ಮುಳ್ಳಿನ ಕಿರೀಟವನ್ನು ಇಡುವುದಲ್ಲ. ಹಿಂಸೆ ಅಂದರೆ ನಾನಾ ವಿಧವಾದ ಜನರ ಮಧ್ಯದಲ್ಲಿ ಅವರ ನಿಂದೆ, ಅವಮಾನ, ಅವರ ಕೆಟ್ಟ ಮಾತುಗಳು, ಹೀನಾಯಿಸುವ ಮಾತುಗಳು, ಗಾಳಿಗೆ ಹಿಡಿಯುವಂಥದ್ದು, ಮನೆಗೆ ಹೋಗಿ ಒಬ್ಬರ ಬಗ್ಗೆ ನಿಂದಿಸುವ ರೀತಿಯಲ್ಲಿ ಮಾತನಾಡುವಂಥದ್ದು, ಇದೆಲ್ಲ ಒಂದು ರೀತಿಯ ಹಿಂಸೆ. ಇದನ್ನು ಮಾನಸಿಕ ಚಿಂತೆ ಹಿಂಸೆ ಅಂತ ಹೇಳ್ತಾರೆ. ಶಾರೀರಿಕ ಹಿಂಸೆ ಬೇರೆ, ಅದು ಶಿಲುಬೆಗೆ ಹಾಕೋದು, ಕೊಲ್ಲುವುದು, ಗರ್ಗಾಸದಿಂದ ಕೊಯ್ಯುವುದು, ಯಾತನೆ ಯಂತ್ರಕ್ಕೆ ಕಟ್ಟುವುದು, ಬಂಡೆಗೆ ಎಸೆದು ಬಿಡೋದು, ಮೆತ್ತರವಾದ ಸ್ಥಳಕ್ಕೆ ಕರ್ಕೊಂಡೋಗಿ ಅಲ್ಲಿ ದಬ್ಬಿ ಬಿಡೋದು ಕೆಳಗೆ, ಇದೆಲ್ಲ ಶಾರೀರಿಕ ಹಿಂಸೆಗಳು. ಆದರೆ ಇನ್ನೊಂದು ಮಾನಸಿಕ. ನಮ್ಮ ರಕ್ಷಕನಾದ ಯೇಸುಗೆ 2 ವಿಧದ ಹಿಂಸೆ ಇತ್ತು. ಆತನು ಶಾರೀರಿಕವಾಗಿ ಕೂಡ ಹಿಂಸೆ ಪಟ್ಟನು, ಮಾನಸಿಕವಾಗಿ ಕೂಡ ಹಿಂಸೆ ಪಟ್ಟನು. ಆತನು ಮಾಡದ ತಪ್ಪುಗಳನ್ನು ಎತ್ತಿ ಮಾತನಾಡಿದ. ಶತ್ರುಗಳು ಆತನಲ್ಲಿ ಏನು ಸಿಕ್ಕದೆ ಅಂತ ಕಾಯ್ತಾ ಇದ್ರು. ಇತ್ತೀಚೆಗೆ ಕೂಡ ಕೆಲವು ಥಿಯಾಲಜನ್ಸ್ ಕೂಡ ಆತನ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿದ್ರು. ಯೇಸುನ ಬಗ್ಗೆ ನೆಗೆಟಿವ್ ಆಗಿ ನಮ್ಮವರೇ ಮಾತಾಡುವುದರಿಂದ ಬೇರೆಯವರಿಗೆ ಮಾತಾಡಲಿಕ್ಕೆ ಅವಕಾಶ ಸಿಕ್ತು. ಇಲ್ಲದಿದ್ದರೆ ಯೇಸುನಲ್ಲಿ ಒಂದು ಕಳಂಕ ಅಂತ ಒಂದು ಚುಕ್ಕೆ ಕೂಡ ಇಲ್ಲ. ಅಂಥ ಪರಿಶುದ್ಧನು, ನೀತಿವಂತನು, ಪಾಪಿಗಳಲ್ಲಿ ಸೇರದೆ ತನ್ನನ್ನು ಪ್ರತ್ಯೇಕ ಮಾಡಿಕೊಂಡವನು ಪರಿಶುದ್ಧನಾದ ಯೇಸು ತನ್ನ ಪರಿಶುದ್ಧ ರಕ್ತದಿಂದಲೇ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳವರಿಗೆ ರಕ್ಷಣೆಯನ್ನು ತಂದಿದ್ದಷ್ಟೇ ಅಲ್ಲ, ನಮ್ಮನ್ನು ಆ ರಕ್ತದಿಂದಲೇ ಕೊಂಡುಕೊಂಡು ದೇವರಿಗೆ ನಮ್ಮನ್ನು ಕಾಣಿಕೆಯಾಗಿ ಕೊಟ್ಟು ಬಿಟ್ಟರು. ರಕ್ತದಿಂದ ಕೊಳ್ಳಲ್ಪಟ್ಟವರು. ಪ್ರಕಟಣೆ 5ನೇ ಸಂಧಿ ವಚನ 9ರಿಂದ ನಾವು ಓದಿಕೊಂಡು ಬರುವಾಗ ಯೇಸುನ ಬಗ್ಗೆ ಪರಲೋಕದ ದೂತರು ಹೇಳುವಂಥ ಮಾತನ್ನು ನಾವು ನೋಡ್ತೇವೆ. ನೀನು ಯಜ್ಞಾರ್ಪಿತನಾಗಿ ನಿನ್ನ ರಕ್ತದಿಂದ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳವರಿಂದ ಮನುಷ್ಯರನ್ನು ದೇವರಿಗಾಗಿ ಕೊಂಡುಕೊಂಡೆ. ಅವರನ್ನು ರಾಜರನ್ನಾಗಿಯೂ ಯಾಜಕರನ್ನಾಗಿಯೂ ಮಾಡಿದಿ. ಅವರು ಭೂಮಿಯ ಮೇಲೆ ಆಳುವರು. ಎಂಥ ದೊಡ್ಡ ಕೆಲಸ
ನಮ್ಮ ಕರ್ತನಾದ ಯೇಸುಸ್ವಾಮಿ ಮಾಡಿದ್ದು. ನಾವು ತಿಪ್ಪೆಯಲ್ಲಿದ್ದಂಥವರು ನಮ್ಮನ್ನು ತನ್ನ ರಕ್ತದಿಂದ ಕೊಂಡುಕೊಂಡು ನಮ್ಮನ್ನೇನು ಮಾಡಿದಂತೆ ತನ್ನ ದೇವರಿಗೆ ದೇವರಲ್ಲಿ ರಾಜರನ್ನಾಗಿ ಯಾಜಕರ he made us kings and priests. So here we'll see how he has underwent physical suffering and mental suffering. Mentally he was suffered because they put all the blames and all unwanted blames upon him and criticized, and they insulted him, rejected him, and they made a fun of him. ಆದ್ರಿಂದ ಅದನ್ನು ಹಾಸ್ಯ ಮಾಡಿ ಪರಿಹಾಸ್ಯ ಮಾಡಿದ್ರು. This has brought to Jesus Christ mental suffering. ಮನಸ್ಸಿನಲ್ಲಿ ಆತನ ಬಾಧೆ ಪಟ್ಟರು. Mentally he was suffered and so much dejected. ಮಾನಸಿಕವಾಗಿ ಆತನು ಮನಗುದ್ದಿದವನಾಗಿ ಎಷ್ಟ ಮಟ್ಟಿಗೆ ಆತನು ಗೆತ್ಸೇಮನೆ ತೋಟಕ್ಕೆ ಹೋಗುವಾಗ ಹೇಳ್ತಾನೆ, ನನ್ನ ಪ್ರಾಣವು ಸಾಯುವಷ್ಟು ದುಃಖಕ್ಕೆ ಒಳಗಾಗಿದೆ. ಎಷ್ಟು ದುಃಖ! ಇಲ್ಲಿ ಗೆತ್ಸೇಮನೆಯಲ್ಲಿ ಯೇಸುಸ್ವಾಮಿಯನ್ನು ಯಾರು ಹಿಡಿದಿಲ್ಲ, ಹೊಡೆದಿಲ್ಲ, ಬಡದಿಲ್ಲ, ಹೀಯಾಳಿಸಲಿಲ್ಲ, ರಿಜೆಕ್ಟ್ ಮಾಡಲಿಲ್ಲ. ಆದರೂ ಆ ಜನರು ಮಾತನಾಡುವ ಮಾತುಗಳು ಸ್ವಾಮಿಯ ಕಿವಿಗೆ ಬೀಳ್ತಾ ಇತ್ತು. ಮತ್ತೆ ಆತನಿಗೆ ಗೊತ್ತಾಗ್ತಿತ್ತು ಯಾರು ಏನು ಮಾತಾಡ್ತಾರ. ಶಿಷ್ಯರು ಒಂದ್ಸಾರಿ ಏನೋ ಮಾತಾಡ್ಕೊಂಡು ಹಿಂದೆ ಬರ್ತಾ ಇದ್ರು. ಆಗ ಯೇಸು ಸ್ವಾಮಿ ಅವರನ್ನು ಕರೆದು ಹೇಳ್ತಾನೆ, ನೀವೇನು ಮಾತಾಡ್ತಾ ಇರೋದು ಅಂದಾಗ ಅವರು ಹೇಳಿದ್ರು, ಅವ್ರೇನು ಹೇಳಿಲ್ಲ, ಸುಮ್ಮನೆ ಇದ್ರು. ಆಗ ಯೇಸು ಸ್ವಾಮಿ ಅವ್ರಿಗೆ ಹೇಳ್ತಾನೆ, ನೀವೇನು ಮಾತಾಡ್ತಿದ್ರು ಅಂತ ನನ್ಗೆ ಗೊತ್ತಿದೆ, ನಿಮ್ಮಲ್ಲಿ ಯಾರು ದೊಡ್ಡವನು ಅಂತ ನೀವು ಮಾತಾಡ್ಕೊಳ್ತಾ ಇದ್ರಿ. ನೋಡಿ, ಅವರಲ್ಲಿ ಒಂಥರ ವಾಗ್ವಾದ. ನಮ್ಮಲ್ಲಿ ಯಾರು ದೊಡ್ಡವನು? ಪೇತ್ರ ಹೇಳೋದು ನಾನು ಅಂತ, ಯೋಹಾನ ಹೇಳೋದು ನಾನಂತ, ಅಂದ್ರೇಯರು ಹೇಳೋದು ನಾನಂತ. ಆಮೇಲೆ ಹೀಗೆ ಒಬ್ಬೊಬ್ಬ ಶಿಷ್ಯ ಇವನು ಹೇಳಿರ್ತಾನೆ. ಯಾರು ಯೂದ ಕೂಡ ಏನು ಕಡಿಮೆ ಇಲ್ಲ, ಅವನು ಹೇಳಿರ್ತಾನೆ. ಅವನಂತ ಕಳ್ಳನಾಗಿದ್ರು ಕೂಡ ಅವನು ಹೇಳ್ದ ನಾನೇ ದೊಡ್ಡವನಂತ ಹೇಳಿರ್ತಾನೆ. ಯಾಕೆ? ನನ್ನ ಕೈಯಲ್ಲಿ ಟ್ರೆಸರ್ ಇದೆ ಎಷ್ಟಿದ್ರು, ನಾನು ಖಜಾಂಜಿ ಎಷ್ಟಿದ್ರು, ಅದು ನಾನೇ ದೊಡ್ಡವನು ಅಂತ ಹೇಳ್ತಾನೆ. ನಿಮ್ಮ ಹತ್ರ ಏನಿದೆ ನೋಡಿ, ನನ್ನ ಕೈಯಲ್ಲಿ ಟ್ರೆಸರಿ ಇದೆ ಎಷ್ಟಿದು, ನಾನೇ ಎಲ್ಲ ಲೆಕ್ಕಾಚಾರ ನೋಡಿ, ಖರ್ಚೆಲ್ಲ. ಓಕೆ, ಈಗ ನಾವು ನಮ್ಮ ಜ್ಞಾನ ಭಾಗಕ್ಕೆ ಬರೋಣ. ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳುವವರು ಧನ್ಯರು, ಪರಲೋಕ ರಾಜ್ಯ ಅವರು. ಯಾರು ನೀತಿಯ ನಿಮಿತ್ತ ಹಿಂಸೆಯನ್ನು ತಾಳಿಕೊಳ್ತಾರೋ ಅಂತವರ ವಿಷಯದಲ್ಲಿ ಸ್ವಾಮಿ ಹೇಳ್ತಾರೆ, ಅವರು ಧನ್ಯರು. Blessed are those who are persecuted for righteousness' sake, for there is the kingdom of heaven. ಅವರದು ದೇವರಾಜ್ಯ ಅಂತೆ. ಹಿಂಸೆ ಒಳ್ಳೇದು. ಹಿಂಸೆ ಕೊಡೋರು ಇಲ್ಲದ್ರೆ ಹಿಂಸೆ ಪಡೋದಂಗೆ. ಹಿಂಸೆ ಕೊಡೋರು ಕೂಡ ಬೇಕು, ಒಳ್ಳೇದ. ಹಿಂಸೆ ಪಡಿಸುವವರು ಅವ್ರಿಗೆ ಗೊತ್ತಿಲ್ಲ, ಈ ಮನುಷ್ಯನಿಗೆ ನಾವು ಒಳ್ಳೇದು ಮಾಡ್ತಾ ಇದ್ದೇವೆ. ಆದರೆ ಹಿಂಸೆ ಪಡಿಸಿದವನಿಗೆ ದೇವರ ತೀರ್ಪು ಕೂಡ ಇದೆ, ಅದರಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಅವನು ಹಿಂಸೆ ಪಡಿಸೋದು ಅವರಿಗೆ ಒಳ್ಳೇದಾಗುತ್ತೆ, ಇವನಿಗೆ ಅದು ಖರ್ಚಾಗುತ್ತೆ, ಶಾಪವಾಗುತ್ತೆ. ಸೊ ಬ್ಲೆಸ್ಸೆಡ್, ಇದು ಒಂದು ಪಾಯಿಂಟ್. ಎರಡನೇದಾಗಿ, ದೇರ್ ಈಸ್ ದ ಕಿಂಗ್ಡಮ್ ಆಫ್ ಹೆವೆನ್. ಆ ಪರಲೋಕ ರಾಜ್ಯ ಅವರದೇ. ಯಾರು ನೀತಿಯ ನಿಮಿತ್ತ ಹಿಂಸೆ ಪಟ್ಟು ಅದನ್ನು ಸಹಿಸಿಕೊಳ್ತಾರೋ ಅವರದು ದೇವರಾಜ್ಯ ಅಂತ ಹೇಳ್ತಾರೆ. ಇವತ್ತು ನಾವು ಅನೇಕ ಸಾರಿ ನಮಗೆ ಹಿಂಸೆ ಬರುವಾಗ ಯಾಕಪ್ಪ ಈ ಹಿಂಸೆ ಅಂತ ನಾವು ಭಾವಿಸ್ತೇವೆ. ನಾವು ಹೋಗಿ ಜಗಳ ಮಾಡ್ತೇವೆ ಅವ್ರ ಜೊತೆ. ನನಗೆ ಯಾಕಿಂತ ಮಾತಾಡ್ದಿ, ಅದೇನು ಹೇಳಿದಿ, ಇದ್ಯಾಕೆ ಹೇಳಿದಿ ಅಂತ ನಾವು ಜಗಳ ಮಾಡ್ತೇವೆ. ಆದರೆ ಹಿಂಸೆ ಒಳ್ಳೇದಂತ, ಅದು ನೀತಿಯ ನಿಮಿತ್ತ ಇರಬೇಕು. ನಾವು ತಪ್ಪು ಮಾಡಿ ಗುದ್ದು ತಿಂದರೆ ಏನು ಪ್ರಯೋಜನ ಇಲ್ಲ. ನಾವು ತಪ್ಪು ಮಾಡದೆ ಜನರು ನಮ್ಮನ್ನು ಹಿಂಸೆ ಪಡಿಸಿದ್ರೆ ಸಂತೋಷ ಪಡ್ರಿ ಅಂತ ಹೇಳ್ತಾನೆ. ಮುಂದೆ ನಾವು ಓದೋಣ. Blessed are you when they revile and persecute you and say all kinds of evil against you falsely for my sake. ಜನರು ನಿಮ್ಮ ಮೇಲೆ, ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆ ಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು
ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರು, ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು ಅಂತ ಹೇಳ್ತಾನೆ. ಆಮೇಲೆ ನಿಮಗಿಂತ ಮುಂಚೆ ಇದ್ದ ಪ್ರವಾದಿಗಳನ್ನು ಹಾಗೇ ಹಿಂಸೆ ಪಡಿಸಿದರಲ್ಲ. ಹಿಂಸೆ ಪಡಿಸುವಂತ ಇದೆಲ್ಲ ಮಾನಸಿಕ ಹಿಂಸೆ ಜಾಸ್ತಿ. ಜನರು ಪ್ರವಾದಿಗಳನ್ನು ಆ ದಿನಗಳಲ್ಲಿ ಹಿಂಸೆ ಪಡಿಸಿದರು. ರಾಜರಿಗೆ ಹೋಗಿ ಸುಳ್ಳಾಗಿ ದೂರುಗಳನ್ನು ಹೇಳ್ಕೊಂಡು ಬಂದರು. ಈ ಪರಿಸಾಯರು, ಯಾಜಕರು ಹೇಳಿದ್ರೆ ಅವ್ರು ನಂಬ್ತಾ ಇದ್ರು, ರಾಜರು ನಂಬ್ತಾ ಇದ್ರು. ಯಾಕಂದ್ರೆ ಅವರು ಬಹಳ ಸಮಾಜದಲ್ಲಿ ಘನವುಳ್ಳ ವ್ಯಕ್ತಿಗಳು, ಇವರು ತಪ್ಪು ಮಾಡಲಿಕ್ಕಿಲ್ಲ, ಇವರು ಹೇಳೋದು ನಿಜ ಅಂತ ಭಾವಿಸ್ಕೊಂಡ್ರು. ಯೇಸುವಿನ ಕಾಲದಲ್ಲಿ ಕೂಡ ಹಾಗೆ ಯೇಸುವಿನ ಮೇಲೆ ಸುಳ್ಳು ಅಪವಾದಗಳನ್ನು ಹೊರಿಸಿದರು. ಅಂಡ್ ಆಲ್ ದ ಫಾಲ್ಸ್ rumors and all kinds of evil things they spoke against Jesus Christ. In ಕೆಲವರನ್ನು they hired some of the people to tell against evil things against Jesus. ಯೇಸುವಿಗೆ ಕೆಟ್ಟ ಕೆಟ್ಟ ಮಾತಾಗಿ ಸುಳ್ಳಾಗಿ ಹೇಳ್ರಂತ ಕೆಲವರನ್ನು ಹೈಯರ್ ಮಾಡಿದ್ರು, ದುಡ್ಡು ಕೊಟ್ಟು ಅವನನ್ನು ರೆಡಿ ಮಾಡಿದ್ರಂತೆ. ಹಂಗೆ ಹೇಳಿ ಯೇಸು ಮೇಲೆ, ಹಿಂಗೆ ಹೇಳ್ರಿ, ಹೇಗಾದ್ರೂ ಮಾಡಿ ಅವನನ್ನು ಕೊಂದು ಬಿಡೋಣ. ಎಲ್ಲ ಜನರು ಅವನ ಹಿಂದೆ ಹೋಗ್ತಾ ಇದ್ದಾರೆ, ಎಲ್ಲ ಜನರು ಆತನ ಮಾತನ್ನು ಕೇಳ್ತಾ ಇದ್ದಾರೆ. ನಾಳೆ ಅವನ ಮಾತಿಗೆ ಬೆಲೆ ಕೊಡ್ತಾರೆ, ನಮ್ಮ ಮಾತಿಗೆ ಬೆಲೆ ಕೊಡಲ್ಲ, ನಮಗೆ ಸಮಾಜದಲ್ಲಿ ಗೌರವ ಇರಲ್ಲ, ನಮಗೆ ಸ್ಥಾನಮಾನಗಳಿರಲ್ಲ, ಅದೆಲ್ಲ ಆತನಿಗೆ ಹೋಗ್ಬಿಡುತ್ತೆ. ಅದು ಹೇಗಾದರೂ ಮಾಡಿ ನಾವು ಅವನನ್ನು ಕೊಲ್ಲಬೇಕು. ಇದು ಮೊದಲಿಂದ ಬಂದ ರಾಜಕೀಯ ವಿಷಯಗಳು. ಈಗ ಈ ದಿನಗಳಲ್ಲಿ ಕೂಡ ಇದು ನಡೀತದೆ. ಯಾರಾದರೂ ದೊಡ್ಡವರಿಗೆ, ಅಧಿಪತಿಗಳಿಗೆ ಎಗೇನ್ಸ್ಟ್ ಆಗಿ ಮಾತಾಡಿದ್ರೆ ಮರುದಿನ ಅವನಿಲ್ಲ, ಒಂದೇ ಆಕ್ಸಿಡೆಂಟ್ ಮಾಡಿ ಸಾಯಿಸ್ಬಿಡ್ತಾರೆ, ಇಲ್ಲ ಏನೋ ಮಾಡ್ತಾರೆ. ಇದಕ್ಕೆ ಇದು ರಾಜಕೀಯ ಅಂತಾರೆ. ಇದು ಅವ್ರದ್ದೊಂದು ರಾಜಕೀಯ, ಸಿನಿಮಾ ಫೀಲ್ಡ್ ಅದು ಅವ್ರದ್ದೊಂದು ರಾಜಕೀಯ. ಆಮೇಲೆ ನಮ್ಮ ದೇಶದ ರಾಜಕೀಯದಲ್ಲಿ ಅದೊಂಥರ ರಾಜಕೀಯ, ಧಾರ್ಮಿಕ ವಿಷಯಗಳಲ್ಲಿ ಅಲ್ಲೊಂದು ರಾಜಕೀಯ, ಎಲ್ಲ ಕ್ಷೇತ್ರದಲ್ಲಿ ರಾಜಕೀಯ ಇದೆ. ಸೊ ಕೆಲವು ಒಳ್ಳೆಯದು, ಕೆಲವು ಕೆಟ್ಟದ್ದು, ಕೆಲವು ಒಳ್ಳೆ ಅಭಿಪ್ರಾಯದಿಂದ ಮಾಡ್ತಾರೆ, ಕೆಲವು ಕೆಟ್ಟ ಅಭಿಪ್ರಾಯದಿಂದ ಮಾಡ್ತಾರೆ. ಆದರೆ ಇಲ್ಲಿ ಯೇಸು ಸ್ವಾಮಿಯ ಮೇಲೆ ಎಲ್ಲ ಸುಳ್ಳಾಗಿ ಹೊರಿಸಿದ್ರು. ಇಲ್ಲಿ ಯೇಸು ಸ್ವಾಮಿ ಹೇಳ್ತಾನೆ, ನಿಮಗಿಂತ ಮೊದಲು ಇದ್ದ ಪ್ರವಾದಿಗಳಿಗೂ ಕೂಡ ಸುಳ್ಳಾಗಿ ಹೊರಿಸಿದರಲ್ಲ, ಅವರ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರು ಅಂತಾರೆ. ನೀವು ಧನ್ಯರು, ಅವರು ಹೊರಿಸಿದರೆ ನೀವು ಧನ್ಯರು, ಪರಲೋಕದಲ್ಲಿ ನಿಮಗೆ ಬಹಳ ಏನು ಮಾಡಬೇಕಂತ ನಾವು ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು. ಸೊ ರಿಜಾಯ್ಸ್ ಅಂಡ್ ಬಿ ಎಕ್ಸೀಡಿಂಗ್ಲಿ glad, for great is your reward in heaven. For so they persecuted the prophets who were before you. ಆದ್ರಿಂದ ನಮಗಿಂತ ಮುಂದೆ ಇದ್ದ ಪ್ರವಾದಿಗಳನ್ನು ಕೂಡ ಹೀಗೆ ಹಿಂಸೆ ಪಡಿಸಿದ್ರು. ಕರ್ತನಲ್ಲಿ ಪ್ರಿಯ ದೇವಜನರೇ, ಇದು ಯೇಸು ಸ್ವಾಮಿ ನಮಗೆ ಮಾಡಿದಂಥ ಬೋಧನೆಗಳು. ಇಂಥ ಪರಿಸ್ಥಿತಿ ನಮ್ಮ ಜೀವನದಲ್ಲಿ ಬರುತ್ತೆ. ಜನರನ್ನು ಸೈತಾನ ಸುಳ್ಳಾಗಿ ಎಬ್ಬಿಸ್ಬಿಡ್ತಾನೆ, ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡುವಂತೆ ಮಾಡ್ತಾನೆ. ಇದು ಸಾಮಾನ್ಯವಾಗಿ ಇರತಕ್ಕ ವಿಷಯಗಳು. ಹಾಗೆ ಯೇಸುವಿನ ವಿಧಾನಗಳು ಒಂದಲ್ಲ, ಅದೇ ರೀತಿಯಲ್ಲಿ ದೇವರ ಆತ್ಮನಿಂದ ಪ್ರೇರೇಪಿಸಲ್ಪಟ್ಟ ಸೇವಕರು ಕೂಡ ಅಲ್ಲಿ ಪರ್ಸೀವ್ ಮಾಡ್ತಾರೆ. ಇದು ಬೇಕಾ ಬೇಡ, ಎಲ್ಲರಿಗೂ ಬೇಕಾಗಿಲ್ಲ, ಇನ್ನು ಎಲ್ಲ ಸಂದರ್ಭದಲ್ಲೂ ಬೇಕಾಗಲ್ಲ. ಮಾಸ್ ಹೀಲಿಂಗ್ ಕೂಡ ಸಾಕು, ಸಮೂಹದಲ್ಲಿ ನಿಲ್ಲಿಸಿ ಪ್ರಾರ್ಥನೆ ಮಾಡಿದ್ರು ಸಾಕು. ಒಂದ್ಸಾರಿ ಕೇರಳದಲ್ಲಿ ನಾನು ಸಾಧಾರಣ 25 ಜನರನ್ನು ಕಂಡೀಷನ್ ಕರೆದೆ. ಆ 25 ಜನರಿಗೆ ಇನ್ಸ್ಟೆಂಟ್ ಆಗಿ ಹೀಲಿಂಗ್ ಆಗ್ಬಿಡ್ತು. ಹೀಲಿಂಗ್ ಟೆಸ್ಟ್ ಮಾಡಿ, ಹೀಲಿಂಗ್ ಟೆಸ್ಟ್ ಮಾಡಿ, ಎಷ್ಟು ಅದ್ಭುತವಾಗಿ ಅಲ್ಲಿ ದೇವರು ತನ್ನ ಕಾರ್ಯವನ್ನು ಮಾಡಿದ. ಆಮೇಲೆ ನಾವು ಲೈನ್ ಆಗಿ ಜನ ಬರ್ತಾ ಇದ್ರು, ಅವರಿಗೆ ಎಣ್ಣೆ ಹಚ್ಚಿ ಪ್ರಾರ್ಥನೆ ಮಾಡ್ತಾ ಇದ್ರು. ಕರ್ತನಲ್ಲಿ ಪ್ರಿಯರೇ, ನಮ್ಮ ಜೀವನದಲ್ಲಿ ಕೂಡ ಇಂಥ ಒಂದು ಸಂದರ್ಭಗಳು, ಪರಿಸ್ಥಿತಿಗಳು ಬರುತ್ತೆ. ಆಗ ಜನರು ನಮ್ಮನ್ನು ನಾನಾ ವಿಧವಾಗಿ ಆಡ್ಕೊಳ್ತಾರೆ, ಮಾತಾಡ್ಕೊಳ್ತಾರೆ, ಮನೆಗೆ ಹೋಗಿ ಏನೇನು ಹೇಳ್ಕೊಳ್ತಾರೆ. ಇದು ಅವರ ಜೀವನ. ಅದು ಹೇಳ್ಕೊಂಡ್ರೆ ಅವರಿಗೆ ಹಗಲಾಗುತ್ತೆ, ಇಲ್ಲಾಂದರೆ ಹಗಲಾಗಲ್ಲ, ರಾತ್ರಿ ಹಗಲಾಗಲ್ಲ. ಕೆಲವರಿಗೆ ಇದು ಗುಣಗಳು ಹಾಗೆ. ಆದರೆ ಕ್ರಿಸ್ತ ಯೇಸುವಿನ ಬಳಿಗೆ ಬಂದಾಗ ನಮ್ಮ ಮಾತು ಕೊಂಚವಾಗಿರಬೇಕು. ಆಮೇಲೆ ನಮ್ಮ ಬಾಯನ್ನು ನಾವು ಅಶುದ್ಧ ಮಾಡ್ಕೊಳ್ಬಾರ್ದು.
ಅವರ ವಿಷಯ ಇವ್ರ ವಿಷಯ ಮಾತಾಡಿ ನಮ್ಮ ಬಾಯನ್ನು ಅಶುದ್ಧ ಮಾಡ್ತೀವಿ. ಯಾಕಂದ್ರೆ ನಮ್ಮ ಬಾಯಿ ದೇವರೊತ್ತಿಗೆ ಮಾತಾಡೋ ಬಾಯಿ. ಅಶುದ್ಧ ಬಾಯಿಯ ಮಾತುಗಳನ್ನು ದೇವರಿಗೆ ಕೇಳಲ್ಲ. ಪರಿಶುದ್ಧವಾಗಿ ಯಾರು ತಮ್ಮ ಬಾಯನ್ನು ಕಾಪಾಡಿಕೊಳ್ತಾರೋ ಅವರ ಮಾತನ್ನು ದೇವರು ಕೇಳ್ತಾರೆ. ಕೆಲವರು ಬೇರೆಯವರನ್ನು ಕ್ರಿಟಿಸೈಸ್ ಮಾಡ್ತಾನೆ ಇರೋದು, ಅವ್ರಿಗೆ ತೃಪ್ತಿ ಇಲ್ಲ. ತಾವೇ ಒಂದು ನೀತಿವಂತರು, ತಾವು ಮಾಡೋದೇ ಕರೆಕ್ಟ್, ಬೇರೆ ಮಾಡೋದೆಲ್ಲ ಮಾಡೋದು ತಪ್ಪು, ಅದು ಸರಿ ಇರಲಿಲ್ಲ ಅಂತ ಯಾವಾಗಲೂ ಇನ್ನೊಬ್ಬರ ಮೇಲೆ ತಪ್ಪು ಹುಡುಕುವಂಥದ್ದು. ಆದ್ರಿಂದ ಇದು ಕೂಡ ಒಳ್ಳೆಯದಲ್ಲ. ಇಲ್ಲಿ ಬರೆಯಲ್ಪಟ್ಟಿದೆ, ನಾವು ದೇವರ ವಾಕ್ಯವನ್ನು ಕೇಳ್ತಾ ಇದ್ದೇವೆ. ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆ ಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರು, ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು. ನಿಮಗಿಂತ ಮುಂಚೆ ಇದ್ದ ಪ್ರವಾದಿಗಳನ್ನು ಹಾಗೆ ಹಿಂಸೆ ಪಡಿಸಿದರಲ್ಲ. ನಿಮಗಿಂತ ಮೊದಲಿಂದ ಪ್ರವಾದಿಗಳನ್ನು ಹಾಗೆ ಹಿಂಸೆ ಪಡಿಸಿದರಲ್ಲ. ಹಿಂಸೆ ಪಡಿಸಿದಷ್ಟೆಲ್ಲ ಕೆಲವರನ್ನು ಕೊಂದೇ ಹಾಕ್ಬಿಟ್ಟು ದೇವಾಲಯದೊಳಗೆ ಜಕರಿಯನನ್ನು ಕೊಂದು ಹಾಕ್ತಾರೆ. ಪ್ರವಾದಿಯಾದ ಜಕರಿಯನನ್ನು ಕೊಂದು ಹಾಕ್ಬಿಟ್ರು. ಹೀಗೆ ಅನೇಕ ಪ್ರವಾದಿಗಳನ್ನು ಕೊಂದು ಹಾಕ್ಬಿಟ್ರು, ಅರೆಸ್ಟ್ ಮಾಡಿದ್ರು, ಸೆರೆಮನೆಗಳಲ್ಲಿ ಹಾಕಿದ್ರು. ಯೆರೆಮೀಯನನ್ನು ನೀರಿಲ್ಲದ ಬಾವಿಯಲ್ಲಿ ಹಾಕ್ಬಿಟ್ಟಿದ್ರು. ಸೊ ಅವನು ದೇವರ ವಾಕ್ಯವನ್ನು ಕೇಳಿ ತಗೊಂಡೋಗಿ ತಿಳಿಸಿದಕ್ಕೆ ಅವನನ್ನು ನೀರಿಲ್ಲದ ಬಾವಿಯಲ್ಲಿ ಹಾಕ್ಬಿಟ್ಟಿದ್ರು. ಅಷ್ಟೇ ಅಲ್ಲ, ಆಮೇಲೆ ಎತ್ತು ಬಿಟ್ಟು ಸೆರೆಮನೆಯಲ್ಲಿ ಹಾಕ್ಬಿಟ್ರು. ಅಲ್ಲಿನ ಸ್ವಲ್ಪ ಫ್ರೀಡಮ್ ಸಿಗ್ತಾವನು ಅಂಗಳದಲ್ಲಿ ಹಾಕಿದ್ರು, ಸ್ವಲ್ಪ ಓಡಾಡಿಕೊಂಡಿರುವ ಹಾಗೆ ಅಂಗಳದಲ್ಲಿ ಹಾಕಿ. ಇದೆಲ್ಲ ಹಿಂಸೆಗಳು ಆ ದಿನದ ಪ್ರವಾದಿಗಳು ಅನುಭವಿಸಿದಂಥದ್ದು. ಆಮೇಲೆ ಎಲಿಯನು, ಎಲೈಜಾ ವಾಸ್ ಎ ಫೇತ್ಫುಲ್ ಪ್ರಾಫಿಟ್ ಆಫ್ ಗಾಡ್ and he was the one who tried the people of Israel to bring them back to the fold of God. ದೇವರ ಒಂದು ಗುಂಪಿನಲ್ಲಿ ಅವರು ದೇವರ ಗುಂಪನ್ನು ಬಿಟ್ಟು ಹೋಗ್ಬಿಟ್ಟಿದ್ರು ಸಮಾರ್ಯದವರು. ಆವಾಗ ದೇವರ ಬಳಿಗೆ ಅವರ ಮನಸ್ಸನ್ನು ತಿರುಗಿಸೋದಕ್ಕಾಗಿ ಆತನು ಪ್ರಯಾಸ ಪಟ್ಟವನು. ಅವರನ್ನು ದೇವರ ಕಡೆಗೆ ತಿರುಗಿಸಿದ ಮನುಷ್ಯ. ಬಾಳನ ವಿಗ್ರಹವನ್ನು ಮಾಡಿ ಅವರು ಪೂಜಿಸ್ತಾ ಇದ್ರು. ಆ ಬಾಳನ ಪ್ರವಾದಿಗಳು ಅನೇಕ 400 ಜನ ಮೇಲೆ ಇದ್ರು. ಅವರನ್ನೆಲ್ಲ ಇವನು ಸಾಯಿಸ್ಬಿಟ್ಟು ಕೊಂದಾಕ್ಬಿಟ್ಟು ದೇವರೇ ಯೆಹೋವನೇ ದೇವರೆಂದು ನಿರೂಪಿಸಿದ್ನು. ಪರಲೋಕದಿಂದ ಬೆಂಕಿಯನ್ನು ಬರಮಾಡಿದ್ನು. ವೆಜ್ಜ ಮಾಂಸ ಬೆಂಕಿ ಇವರಿಡದೆ ಪರಲೋಕದಿಂದ ಬೆಂಕಿ ಬಂದು ಸುಟ್ಟು ಹಾಕುವಂತೆ ಮಾಡಿತು. ಇಷ್ಟೆಲ್ಲ ಮಾಡಿದ ಮೇಲೆ ಜನರು ಯೆಹೋವನೇ ದೇವರೆಂದು ಕೊಂಡಾಡಿದ್ರು. ಆದರೆ ಈಚೆಬೇಳರು ಅವನನ್ನು ಮರುದಿನ ಶಪಥ ಹಾಕೊಂಡ್ಬಿಟ್ಟು, ನಾಳೆ ಇಷ್ಟೊತ್ತಿಗೆ ನಿನ್ನ ಪ್ರಾಣ ನಾನು ತೆಗೆಯದಿದ್ದರೆ ನನ್ನ ದೇವತೆಗಳು ಏನ್ ಬೇಕಾದ್ರೆ ನನಗೆ ಮಾಡಲಿ ಅಂತ ಚಾಲೆಂಜ್ ಹಾಕ್ಬಿಟ್ರು. ಎಲಿಯನು ಭಯಪಟ್ಟು ಆ ದಿನದಲ್ಲಿ ಓಡಿ ಹೋದ. 18ನೇ ಸಂಧಿ 1ನೇ ಅರಸುಗಳ ಪುಸ್ತಕ, ಆಮೇಲೆ 19ನೇ ಸಂಧಿ 1ರಿಂದ 5 ವಚನದವರೆಗೆ ನಾವು ಓದಿದಾಗ ಈ ಮಾತುಗಳು ಬರೆಯಲ್ಪಟ್ಟಿದೆ. ಫಸ್ಟ್ ಕಿಂಗ್ ಚಾಪ್ಟರ್ 18 and 19 verse 1 to 5 ಅಲ್ಲಿ ಬರೆಯಲ್ಪಟ್ಟಿದೆ, ಎಲಿಯನು ಓಡೋಗ್ಬಿಟ್ಟ. He ran away for his life. Such a great prophet, a man of prayer and powerful person to bring down God's glory upon the people and blessing upon the people and also fire from above. Such a great prophet. Yet what happened to him? Because of the Jezebel, ಅವಳು ಕ್ರೂರಿ, ಅವಳು ಮಾಡುವಳೆ ಅಂತ ದುಷ್ಟ ಹೆಂಗಸು ಇಸಬೇಲ್. ಆದ್ರಿಂದ ಅವಳು ಸತ್ತಾಗ ನಾಯಿಗಳು ಅವಳ ಶವವನ್ನು ತಿಂದುಬಿಟ್ಟ. ಪ್ರವಾದಿಯು ಆಕೆಯ ಬಗ್ಗೆ ಏನ್ ಹೇಳ್ತಾನೆ? ನಿನ್ನ ಶವ ಸಮಾಧಿಗೆ ಸೇರಲ್ಲ, ನಿನ್ನ ಶವವನ್ನು ನಾಯಿಗಳು ತಿಂತದೆ. ಅಹಾಬನು ಅವಳ ಗಂಡನು, ಇಸ್ರಾಯೇಲರ ಅರಸನವರು, ಅವನ ರಕ್ತವನ್ನು ನಾಯಿಗಳು ನೆಕ್ಕಿದಳು. ರಥದಲ್ಲಿ ಸತ್ತೋಗ್ಬಿಟ್ಟು ಅಲ್ಲಿ ನಾಯಿಗಳು ನೆಕ್ಕಿದಳು. ಇಸಬೇಲನ ದೇಹವನ್ನು ನಾಯಿಗಳು ತಿಂದವು. ಯಾಕಂತ ದುಷ್ಟ ಹೆಂಗಸು ಅವಳು, ಅಷ್ಟು ಕೆಟ್ಟ ಹೆಂಗಸು. ಎಷ್ಟು ಜನರ ಪ್ರಾಣ ತೆಗೆದವಳು. ನಾಬೋತನ ತೋಟವನ್ನು ವಶಪಡಿಸಿಕೊಳ್ಳುವುದಕ್ಕಾಗಿ ಸುಳ್ಳು ಸಾಕ್ಷಿಗಳನ್ನು ಇಬ್ಬರನ್ನು ರೆಡಿ ಮಾಡಿಬಿಟ್ಲವಳು. ಇಬ್ಬರು ಸಾಕ್ಷಿಗಳಿದ್ರೆ ಅಲ್ಲಿ ಶಿಕ್ಷೆ ಗ್ಯಾರಂಟಿ. ಅವರು ಬಂದು ಏನು ಹೇಳಿಬಿಟ್ರು? ನಾವು ಕೇಳಿದ್ದೇವೆ, ರಾಜನಿಗೆ ವಿರುದ್ಧವಾಗಿ ಶಪಿಸಿದ್ದಾನೆ, ದೇವರಿಗೆ ವಿರುದ್ಧವಾಗಿ
ಅರಸನಿಗೆ ವಿರುದ್ಧವಾಗಿ ಅರಸನಿಗೆ ಆ ದಿನದಲ್ಲಿ ವಿರುದ್ಧವಾಗಿ ಯಾರಾದರೂ ಮಾತಾಡಿದ್ರೆ ಅವರನ್ನು ಕಲ್ಲು ಹೊಡೆದು ಕೊಲ್ಲಬೇಕಂತ ಮೋಶೆಯ ಧರ್ಮಶಾಸ್ತ್ರದಲ್ಲಿ ಇತ್ತು. ಅದರಿಂದ ಅವನಿಗೆ ಸುಳ್ಳು ಸಾಕ್ಷಿ ಹೇಳಿಸಿ ನಾಬೋತನು ಅರಸನಿಗೆ ಬೈದಿದ್ದಾನೆ, ಅವನು ಕೆಟ್ಟದಾಗಿ ಮಾತಾಡಿದ್ದಾನೆ ಅಂತ ಹೇಳಿಬಿಟ್ಟು ಆ ಸುಳ್ಳು ಸಾಕ್ಷಿಯನ್ನು ಹುಟ್ಟಿ ಹಾಕಿಯವಳು ಇಸಬೆಲ್ಲು ಅವನನ್ನು ಕೊಲ್ಲಿಸ್ಬಿಟ್ರು. ಜನರು ಬಂದು ಕಲ್ಲು ಹೊಡೆದು ಅವನು ಕೊಂದಾಕ್ಬಿಟ್ರು. ಆಮೇಲೆ ಅವನ ದ್ರಾಕ್ಷಿ ತೋಟವನ್ನು ವಶ ಮಾಡಿಕೊಂಡ್ರು. ಆಗ ಒಬ್ಬ ಪ್ರವಾದಿ ಬಂದು ಹೇಳ್ತಾನೆ, ಇವರು ವಶ ಮಾಡಿಕೊಂಡು ಬರುವಾಗ ಪ್ರವಾದಿ ಬಂದು ಹೇಳ್ತಾನೆ, ನಾಬೋತನು ಯಾವ ರೀತಿ ಸತ್ತನು ನೀವು ಕೂಡ ಅದೇ ರೀತಿ ಸಾಯ್ತೀರಿ, ಆಮೇಲೆ ನಿಮ್ಮ ಶವ ಸಮಾಧಿಗೆ ಸೇರುವುದಿಲ್ಲ ಅಂತ ಹೇಳಿ. ಅಂತ ಪ್ರಿಯ ಸಹೋದರ ಸಹೋದರಿ, ಈ ಲೋಕದಲ್ಲಿ ನಮಗೆ ಹಿಂಸೆ ಸಂಕಟ ಸಾಮಾನ್ಯವಾಗಿ ಮಾನಸಿಕವಾಗಿ ಶಾರೀರಿಕವಾಗಿ ಹಿಂಸೆ ಇರುತ್ತೆ. ಆದರೆ ನೀತಿಯ ನಿಮಿತ್ತ ನಾವು ಹಿಂಸೆ ಪಟ್ಟರೆ ಧನ್ಯರು. ಏನಂತ ಹೇಳ್ತಾನೆ, ರಿಜಾಯ್ಸ್ ಅಂಡ್ ಬಿ exceedingly glad, for great is your reward in heaven. When people persecute us and put all blames and evil things and evil words upon us, we should be able to rejoice in the Lord and be glad at that. Rejoice and exceedingly glad ಅಂತ ಅಂದರೆ ಅತಿ ಹೆಚ್ಚಾಗಿ ಆನಂದ ಭರಿತರಾಗಬೇಕು, ಸಂತೋಷ ಪಡಬೇಕಂತೆ, ಆನಂದ ಭರಿತರಾಗಬೇಕು. ಹೀಗೆ ಮಾಡಿದ್ರೆ ಗ್ರೇಟ್ ಈಸ್ ಯುವರ್ ರಿವಾರ್ಡ್, ನಿಮಗೆ ಸಿಕ್ಕುವ ರಿವಾರ್ಡ್ ಎಂಥದ್ದು ಗ್ರೇಟ್ ಅಂತ ಹೇಳ್ತಾರೆ. ಪರಲೋಕದಲ್ಲಿ ಕೆಲವರಿಗೆ ಚಿಕ್ಕದ ರಿವಾರ್ಡ್ ಸಿಗುತ್ತೆ, ಕೆಲವರಿಗೆ ದೊಡ್ಡ ರಿವಾರ್ಡ್ ಸಿಗುತ್ತೆ. ಯಾಕಂದರೆ ಅದಕ್ಕೆ ಕಂಡೀಷನ್ ಇದೆ. ಅವ್ರು ಯಾವ ರೀತಿ ನಡ್ಕೊಂಡಿದ್ದಾರೆ, ಯಾವ ರೀತಿ ವರ್ತಿಸಿದ್ದಾರೆ ಭೂಮಿಯಲ್ಲಿ, ಅದೆಲ್ಲ ಆ ಕಂಡೀಷನ್ ಮೇಲೆ ಅವರಿಗೆ ದೇವರ ಆ ರಿವಾರ್ಡ್ ಕೊಡಲ್ಪಡ್ತದೆ. ಸೊ ಲೆಟ್ us work on this earth for the heavenly reward, not reward from the world. Worldly reward we will leave here itself, we will never take it to heaven. ಆದರೆ ಪರಲೋಕದ ರಿವಾರ್ಡ್ ಅದು ನಮ್ಮೊಟ್ಟಿಗೆ ಸದಾ ಕಾಲ ಇರುವಂಥದ್ದು. ಅಂತ ಪ್ರಿಯರೇ, ಇಲ್ಲಿ 11ನೇ ವಚನದಲ್ಲಿ ತಿರುಗಿ ನಾನು ಓದಿಕೊಳ್ತೇನೆ. ಅಲ್ಲಿ ಬರೆದಿದೆ, ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆ ಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರು ಅಂತ ಹೇಳಿ. ಕೆಲವು ಕೊಡುಗೆ ಕೊಡೋದ್ರಲ್ಲಿ ಒಬ್ಬರಿಂದ ಒಬ್ಬರು ಮುಂದೆ ಇರಬೇಕು. ಇದು ಯೇಸುಸ್ವಾಮಿ ನಮಗೆ ಕಲಿಸ್ಕೊಟ್ಟ. ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿ ಮಾಡು. ನಿನಗೆ ಒಳ್ಳೇದು ಮಾಡ್ಲಿಕ್ಕೆ ಆಗುದಾದ್ರೆ ಮಾಡು, ಕೆಟ್ಟದ್ದು ಮಾಡಬೇಡ. ಒಳ್ಳೆಯದನ್ನು ಬಯಸಲಿಕ್ಕೆ ಮನಸ್ಸಿದ್ರೆ ಬಯಸಿ ಒಳ್ಳೆಯದನ್ನು ಮಾಡು, ಕೆಟ್ಟದನ್ನು ಬಯಸಿ ಕೆಟ್ಟದ್ದು ಮಾಡಬೇಡ ಅಂತ ಯೇಸುಸ್ವಾಮಿ ನಮಗೆ ಬೋಧಿಸಿದ್ರಿಂದ ನಾವು ಇತರರಿಗೆ ಒಳ್ಳೆಯದು ಮಾಡೋದ್ರಲ್ಲಿ ಒಬ್ಬರಿಗಿಂತ ಒಬ್ಬರು ಮುಂದೆ ಇರಬೇಕು. ಅದರಲ್ಲಿ ಕೂಡ ವೈರಿಗಳಿಗೂ ಕೂಡ ನಾವು ಉಪಕಾರ ಮಾಡಬೇಕು. ಉಪಕಾರ ಮಾಡೋದ್ರಲ್ಲಿ ನಾವು ಒಬ್ಬರಿಗಿಂತ ಒಬ್ಬರು ಮುಂದೆ ಇರಬೇಕು. ಪೈಪೋಟೆ ಅದರಲ್ಲಿ ಮಾಡಬೇಕು, ಬೇರೆದ್ರಲ್ಲಿ ಮಾಡಬಾರ್ದು. ಆದರೆ ಒಳ್ಳೆಯದನ್ನು ಮಾಡೋದ್ರಲ್ಲಿ ನಾವು ಒಬ್ಬರಿಗಿಂತ ಒಬ್ಬರು ಮುಂದೆ ಇರಬೇಕು. ಆದ್ದರಿಂದ ಇಂಥ ಒಂದು ಒಳ್ಳೆಯ ವಿಷಯಗಳನ್ನು ನಾವು ಮಾಡುವುದರಲ್ಲಿ ಹಿಂದಕ್ಕೆ ಹೋಗಬಾರ್ದು. ನಾವು ಮುಗಿಸೋಣ. ಇವತ್ತು ಸ್ವಲ್ಪ ಜಾಸ್ತಿ ಇವತ್ತು ಮಾಡಿದ್ದೇನೆ. ಯೇಸುವಿನ ಬೋಧನೆಗಳನ್ನು ನಮ್ಮ ಹೃದಯದಲ್ಲಿ ಕಾರ್ಯ ಮಾಡಲಿ. ಆ ಬೋಧನೆಗಳ ಪ್ರಕಾರ ನಾವು ನಡೆಯೋಣ, ಜೀವಿಸೋಣ. ಆ ಕಾಲದ ಭಕ್ತರು ಬಡವರಿಗೆ, ದಿಕ್ಕಿಲ್ಲದವರಿಗೆ, ಕೆಳ ವರ್ಗದವರಿಗೆ, ಕೆಳ ಮಟ್ಟದಲ್ಲಿರುವವರಿಗೆ ತಮ್ಮ ಸೇವೆಯನ್ನು ಸಲ್ಲಿಸಿ ನಾವು ಕೂಡ ಅದೇ ರೀತಿ ಈ ಭೇದ ಭಾವಗಳನ್ನು ಮರೆತು ಬಿಟ್ಟು ಪ್ರೀತಿಯಿಂದ ಕ್ರಿಸ್ತ ನಮಗೆ ತೋರಿಸಿದ ಪ್ರೀತಿಯನ್ನು ನಾವು ಕೂಡ ಇತರರಿಗೆ ತೋರಿಸುವುದರಲ್ಲಿ ಒಬ್ಬರಿಗಿಂತ ಒಬ್ಬರು ಮುಂದೆ ಆಗೋಣ. ಒಬ್ಬರ ಮೇಲೆ ಅಪರಾಧ ಹೊರಿಸೋದಕ್ಕೆ ಕಾರಣ ಇದ್ರೂ ನಾವು ಹೊರಿಸದೇ ಇರೋಣ, ಕಾರಣ ಇದ್ರೂ ನಾವು ಕಣ್ಣಲ್ಲಿ ನೋಡಿದ್ರೂ ನಾವು ಹೊರಿಸದೇ ಇರೋಣ. ಯಾಕಂದರೆ ಅವರವರ ಲೆಕ್ಕ ಅವರು ದೇವರಿಗೆ ಕೊಡಬೇಕು, ನಾವು ಕೊಡೋರಲ್ಲ. ಒಂದು ವೇಳೆ ಅವರ ಅಪರಾಧ ವಿಷಯದಲ್ಲಿ ನೀನು ಎತ್ತಿ ಮಾತಾಡಿದ್ರೆ ಆ ಅಪರಾಧ ಫಲ ನಿನಗೂ ಅಂಟ್ಕೊಂಡ್ಬಿಡುತ್ತೆ. ನೀನು ಏನಂತೀಯೋ ಅದು ನಾಳೆ ನಿನಗೂ ಆಗುತ್ತೆ. ಅದು ಎಚ್ಚರವಾಗಿರೋಣ. ಯೇಸುವಿನ ಶ್ರಮ ದಿನಗಳಲ್ಲಿ ಆತನ ಬೋಧನೆಗಳನ್ನು ಕೇಳಿ ಅವುಗಳು ನಾವು ಕಲಿತುಕೊಂಡು ಅದರಂತೆ ಜೀವಿಸಿ ಯೇಸುವನ್ನು ಘನಪಡಿಸೋಣ. ನಾವು ಆತನ ಮಾತಿನಂತೆ ನಡ್ಕೊಂಡ್ರೆ ಆತನನ್ನು ನಾವು ಘನಪಡಿಸೋಣ. ಹೀಗಾಗುವಂತೆ ದೇವರು ತನ್ನ ವಿಶೇಷ ಕೃಪೆಯನ್ನು ಅನುಗ್ರಹಿಸಲಿ ಪ್ರಾರ್ಥನೆ ಮಾಡಿ. ತಂದೆ ಆದ ದೇವರೇ, ನಿನ್ನ ಮಹಾ ಕೃಪೆಗಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ನಿನ್ನ ಪರಿಶುದ್ಧಾತ್ಮನ ದಿವ್ಯ ಸಾಮರ್ಥ್ಯ ಅನುಗ್ರಹಿಸಿ, ಕಾಪಾಡಿ, ಸಂರಕ್ಷಿಸಿ
ನಿನ್ನ ಜನರನ್ನು ಆಧರಿಸಬೇಕೆಂದು ಪ್ರಾರ್ಥಿಸ್ತೇವೆ. Lord Jesus, we come to your presence in this evening time, in this Lenten days, oh God. We should be able and be careful to listen the teachings of the Lord Jesus Christ, and also we should be able to apply those things into our life, and also we should follow in our day-to-day life. I commit ourselves into your holy hand, in expecting miracles and signs. In Jesus' name we pray. Amen. ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಸದಾಕಾಲ ನಮ್ಮೊಂದಿಗೆ ನೆಲೆಗೊಂಡಿರಲಿ.